ಹಾಯ್ ಫ್ರೆಂಡ್ಸ್, ನಾನು ಕ್ಯಾರೆಟ್ ಆಯಿಲ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಕೊಬ್ಬರಿ ಎಣ್ಣೆ ಬಂದು ಒಂದು 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ತೋರಿಸಿದ್ದೀನಿ ನಾನು. ಆಮೇಲೆ ಸುಮಾರು ಜನ ಎಲ್ಲ ತೊಗೊಂಡು ಇದ್ದಾರೆ. ನನ್ನ ಕೆಳಗಡೆ ನಂಬರ್ಸ್ ಬರ್ತದೆ, ಯಾರು ಬೇಕೋ ಅದು ಆರ್ಡರ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ, ಇಲ್ಲ ಮನೇಲೇ ಮಾಡ್ಕೊಂಡ್ರಿಂದ ತೊಂದರೆ ಇರಲಿಲ್ಲ. ನೋಡಿ, ಈ ಥರ ಕ್ಯಾರೆಟ್ ತೊಗೊಳ್ಳಿ. ಕ್ಯಾರೆಟ್ನ ಚೆನ್ನಾಗಿ ತೊಳೆದು ನಾನು ತುರಿದು ಇಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್, ಇದು ಬಂದು ಬೀಟ್ರೋಟು, ಇಷ್ಟು ತುರಿದು ಇಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಸ್ಟವ್ ಆನ್ ಮಾಡಿ ನಾವು ಕೊಬ್ಬರಿ ಎಣ್ಣೆಯನ್ನು ಕಾಯಿಸ್ಕೊಬೇಕು. ಇವಾಗ ಚೆನ್ನಾಗಿ ಕಾಯಿಸ್ಕೊಬೇಕು ಕೊಬ್ಬರಿ ಎಣ್ಣೆನ. ನೋಡಿ, ಈ ಥರ ಚೆನ್ನಾಗಿ ಕಾಯಿಸ್ಕೋಬೇಕು ಫ್ರೆಂಡ್ಸ್. ನನ್ನ ಮಗಳು ಟ್ಯೂಷನ್ಗೆಲ್ಲ ಹೋಗ್ತಾಳೆ. ಅಲ್ಲೆಲ್ಲ ಸುಮಾರು ಜನ ನನ್ನ ಸ್ಕಿನ್ ನೋಡಿಬಿಟ್ಟು ಕೇಳಿದ್ರು. ಸೊ ಅವ್ರಿಗೋಸ್ಕರವಾಗಿ ಒಂದು ಸ್ವಲ್ಪ ಮಾಡೋಣ ಅಂತ ನನಗೆ ಆಲ್ರೆಡಿ ಇದೆ ಇವಾಗ. ಸೊ ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಕೊಬ್ಬರಿ ಎಣ್ಣೆ ಒಂದು ಸ್ಟೀಲ್ ಇದರಲ್ಲಿ ಇಟ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಾದ ಆದಮೇಲೆ ನಾವು ನೋಡಿ, ಇವಾಗ ಇದು ಕಾದ ಆದಮೇಲೆ ಇದನ್ನು ನಾವು ಕ್ಯಾರೆಟ್ನ ಹಾಕೋಣ. ನೋಡಿ, ಕಾದಾದಮೇಲೆ ಇದನ್ನು ಹಾಕೊಳ್ಳೋಣ. ಇದಾದಮೇಲೆ ಬೀಟ್ರೋಟ್ ಹಾಕೋಣ. ಬೀಟ್ರೋಟ್ ಅಂದು ನಮ್ಮ ಸ್ಕಿನ್ನಿಗೆ ತುಂಬ ಪಾಲಿಶ್ ಕೊಡುತ್ತೆ. ಬೀಟ್ರೋಸ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಅನ್ನೋದು ನಮಗೆ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಕೇರಳ ಅವರೆಲ್ಲರೂ ಅವ್ರ ಸ್ಕಿನ್ನು ಯಾಕೆ ಆ ಥರ ತುಂಬ ಪಾಲಿಶ್ ಆಗಿರುತ್ತೆ ಹೇಳಿ? ಕೊಬ್ಬರಿ ಎಣ್ಣೆನೇ ಅವ್ರು ಯೂಸ್ ಮಾಡೋದು ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆಲಿ ಕುದಿಸಾಗಿಂದ ಚೆನ್ನಾಗಿ ಇದು ಬ್ಲೀಚಿಂಗ್ ಕೊಡುತ್ತೆ. ನಾವು ನೈಟ್ ಹಚ್ಕೊಂಡು ಇದನ್ನು ಬಿಟ್ಬಿಡ್ಬೇಕು. ನಾವು ಬೆಳಗ್ಗೆ ಎದ್ದು ನಾವು ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು. ಆ ಫೇಸ್ ಪೌಡರ್ನ ನಾನು ಎಷ್ಟು ತೋರಿಸಿ, ನಾನು ಮನೇಲೇ ನನ್ನ ಕಡಲೆ ಹಿಟ್ಟೆಲ್ಲ ಹಾಕಿ, ರೋಸ್ ಪೆಟಲ್ಸ್ ಎಲ್ಲ ಹಾಕಿ, ಕಿತ್ತಳೆ ಹಣ್ಣು ಸಿಪ್ಪೆ ಎಲ್ಲ ಹಾಕಿ ನಾನು ಮಾಡಿದ್ದೀನಿ. ಅದೆಲ್ಲ ನಾನು ತೋರಿಸ್ತೀನಿ. ನನಗೆ ಫೇಸಲ್ಲಿ ಪಿಗ್ಮೆಂಟೇಷನ್ ಇತ್ತು ಫ್ರೆಂಡ್ಸ್. ಅದು ಸುಮಾರು ಅಂದರೆ ನನ್ನ ಮಗಳು 12 ವರ್ಷದಿಂದ ಇತ್ತು. ಅದು ಹೋಗಲೇ ಇಲ್ಲ. ನಾನು ಎಷ್ಟು ಡಾಕ್ಟ್ರಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದೆ ಅಂದರೆ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನನ್ನ ಸ್ಕಿನ್ ಚೆನ್ನಾಗಿರೋಕ್ಕೆ ನಾನು ತುಂಬ ದುಡ್ಡು ಖರ್ಚು ಮಾಡೀನಿ. ಬಟ್ ಅದು ಹೋಗಲಿಲ್ಲ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಿದ್ದಕ್ಕೆ. ಯಾವಾಗ ಈ ಆಯಿಲನ್ನು ಪ್ರಿಪೇರ್ ಮಾಡಿಕೊಂಡು ಆವಾಗಿಂದ ಎಲ್ಲ ಸ್ವಲ್ಪನೇ ಹೋಗ್ತಾಯಿದೆ ಫ್ರೆಂಡ್ಸ್. ಅದು ತುಂಬಾ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಸ್ಕಿನ್ ಯಾವ ಥರ ಆಗಿದೆ ಅಂತ. ರಿಯಲಿ ಹೇಳ್ಬೇಕು ಅಂತಂದರೆ ಫ್ರೆಂಡ್ಸ್, ಇದರಿಂದನೇ ನನಗೆ ಸ್ಕಿನ್ ಚೆನ್ನಾಗಿರೋದು. ಮೊದಲೆಲ್ಲ ಅಷ್ಟು ದುಡ್ಡೆಲ್ಲ ಇಟ್ಟು ನಾನು ವೇಸ್ಟ್ ಮಾಡಿಕೊಂಡೆ. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿ ಆ ಡಾಕ್ಟ್ರಿಗೆ ಕೊಟ್ಟು, ಇದನ್ನ ಮನೇಲೇ ಹೋಮ್ ಮೇಡಾಗಿ ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೀವು ಹಚ್ಕೊಳ್ಳಿ. ಈ ಕೆಳಗಡೆ ಒಂದು ನಂಬರ್ ಬರ್ತದೆ ನೋಡಿ, ಆ ನಂಬರ್ಗೆ ನೀವು ಬೇಕಾದರೆ ಮನೇಲೇ ಮಾಡ್ಕೊಳ್ಳಿ. ನನಗೇನು ತೊಂದರೆ ಏನಿಲ್ಲ. ಅಕ್ಕ ನಮ್ಮ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನಾನು ಬೇಕಾದರೆ ಮಾಡಿಕೊಡ್ತೀನಿ. ಯಾವ ಥರ ಬೇಕಾದರೂ ನಾನು ಕಳಿಸ್ತೀನಿ. ಎಲ್ಲನ ಇರಲಿ ಫ್ರೆಂಡ್ಸ್, ನಾನು ಕಳಿಸ್ತೀನಿ. ಬಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಸೀರಿಯಲ್ ನೋಡಿ, ಕಲರ್ ನೋಡಿ ಇವಾಗ ಹಿಂಗೆ ಬಿಡ್ತಾಯಿದೆ ಅಂತ. ಇದು ಚೆನ್ನಾಗಿ ಆಗಬೇಕು ಫ್ರೆಂಡ್ಸ್. ಇದು ಕಪ್ಪಗಾಗಬೇಕು. ಯಾವುದು ಕ್ಯಾರೆಟು ಮತ್ತು ಬೀಟ್ರೋಟು ಎಲ್ಲ ಕಪ್ಪಗಾಗಬೇಕು ಫ್ರೆಂಡ್ಸ್. ಯಾವಾಗೂ ಅಷ್ಟೇ ಫೇಸ್ಗೆ ಇದಷ್ಟು ನಾವು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಹೋಮ್ ಮೇಡಾಗಿ ಫ್ರೆಂಡ್ಸ್ ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದೆಲ್ಲ ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್. ನೋಡಿ, ನನಗೆ 1-2 ಆರ್ಡರ್ಸ್ ಬಂದಿದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಪ್ಲಸ್ ಈ ಕಡೆ ನನ್ನ ಮನೆ ಕಡೆ ಎಲ್ಲ ನಾವಿರೋದು ರಾಮಮೂರ್ತಿ ನಗರದಲ್ಲಿ. ನಾನು ಮನೆ ಕಡೆ ನನ್ನ ಮಗಳು ಟ್ಯೂಷನ್ ಹೋಗ್ತಾಳೆ, ಸ್ಕೂಲ್ಗೆ ಹೋಗ್ತಾಳೆ. ಸೊ ಅವ್ರಿಗೆ ಜಸ್ಟ್ ಒಂದು ಲಿಂಕ್ ಕಳಿಸ್ದೆ ಅಷ್ಟೇ. ಸೊ ಅವರು ಬೇಕಕ್ಕ ನನಗೆ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅವ್ರಿಗೆ ನಾನು ಮಾಡ್ತಾಯಿದ್ದೀನಿ. ಆ ಟ್ಯೂಷನ್ಗೆ ಹೋಗೋರೆಲ್ಲ ತುಂಬಾ ಚೆನ್ನಾಗಿ ನನಗೆ ಒಳ್ಳೆ ಇದು ಹೇಳ್ತಿದ್ರು ಫ್ರೆಂಡ್. ಅಕ್ಕ ಚೆನ್ನಾಗಿದೆ ಅಕ್ಕ, ಮಾಡಿಕೊಡಿ ಅಕ್ಕ, ಮಾಡಿಕೊಡಿ ಅಂತ. ಆಲ್ರೆಡಿ ನಾನು 2 kg ಅಷ್ಟು ಮಾಡಿ ಇಟ್ಟಿದ್ದೀನಿ ನಾನು. ಇವಾಗ ನಿಮಗೆ ತೋರಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರವಾಗಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಈ ಥರ ಆಗಿದೆ ನೋಡಿ, ಚೆನ್ನಾಗಾಗಿದೆ. ಇವಾಗ ಅದು ಹಸಿದೆಲ್ಲ ಹೋಗಬೇಕು. ಇದನ್ನು ಒಂದು ಬೌಲ್ಗೆ ನಾವಿವಾಗ ಇದನ್ನು ತಗೋಣ. ಒಂದು ಬೌಲ್ಗೆ ಫ್ರೆಂಡ್ಸ್, ಇವಾಗ ಇದನ್ನು ಒಂದು ಬೌಲಲ್ಲಿ ತೊಗೊಳ್ಳೋಣ. ನೋಡಿ, ಒಂದು ಬೌಲಲ್ಲೇ ನಾನು ಯಾವ ಥರ ತೊಗೊಂಡೆ ಅಂತ. ಇದನ್ನು ಸೋರ್ಸೋದನ್ನು ಇದೆಲ್ಲ ಸೋರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗೇನೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ಇದರಲ್ಲಿ ಸೋಸ್ಕೋಬೇಕು.
ಫ್ರೆಂಡ್ಸ್ ಈ ಥರ ಮಸಾಜ್ ಮಾಡ್ಕೋಬೇಕು ನೋಡಿ. ಸ್ವಲ್ಪ ತಗೊಂಡು ಸ್ಪೂನಲ್ಲಿ ಈ ಥರ ಮಸಾಜ್. ಈ ಥರ ಮಸಾಜ್ ಮಾಡಿ ಬೆಳಗ್ಗೆ ನಾವು ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಬೇಡ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಸ್ವಲ್ಪ ಮಾತ್ರ ಬಿಗ್ಮೆಂಟೇಷನ್ ಇದೆ. ಎಷ್ಟು ಖರ್ಚು ಮಾಡಿದ್ರು ಹೋಗಲಿಲ್ಲ, ದುಡ್ಡು ವೇಸ್ಟ್ ದುಡ್ಡಾಯಿತು. ಬಟ್ ಈ ಆಯಿಲ್ ಯಾವಾಗ ಅಪ್ಲೈ